ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ ಮಾಡಿ ತುಂಬ ದಿನನೇ ಆಗಿತ್ತು. ಇದೊಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ಫಾರ್ ಮೈ ಕಾಲೇಜ್. ಎಲ್ಲರೂ ಕನ್ಫ್ಯೂಸ್ ಆದ್ರೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ನಿಜ, ನಾಟ್ ಆ್ಯಸ್ ಅ ಸ್ಟೂಡೆಂಟ್ ಬಟ್ ಆ್ಯಸ್ ಅ ಗೆಸ್ಟ್ ಆ್ಯಂಡ್ ಅ ಜಡ್ಜ್. ಸೊ ಹಾಗಾಗಿ ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೆ. ನನ್ನ ಕಾಲೇಜ್ ಅಂದರೆ ನಾನು ಓದಿದ ಕಾಲೇಜಿಗೆ ನನ್ನನ್ನು ಗೆಸ್ಟ್ ಆಗಿ ಮತ್ತು ಜಡ್ಜ್ ಆಗಿ ಇನ್ವೈಟ್ ಮಾಡಿದರು. ಸೊ ಫಾರ್ ದ ಕಾಲೇಜ್ ಫೆಸ್ಟ್. ಸೊ ನಾನು ಅಲ್ಲಿಗೆ ರೆಡಿ ಆಗ್ತಾಯಿದ್ದೆ. ಸೊ ಇಲ್ಲಿ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ನನ್ನ ಬೇಸಿಕ್ ಸ್ಕಿನ್ ರೂಟೀನ್ ಆದಂಥ ಮಾಯ್ಶ್ಚರೈಸರ್ ಹಾಗೂ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಯೂಸ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂತ. ನನಗೆ ನನ್ನ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರುವಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನೀವು ಯೂಸ್ ಮಾಡೋ ಹಾಗಿದ್ರೆ ಪ್ಲೀಸ್ ಒಂದು ಸತಿ ನಿಮ್ಮ ಡರ್ಮಟಾಲಜಿಸ್ಟ್ನ ಕೇಳ್ಕೊಳ್ಳಿ ಅವ್ರು ಯಾವ್ದು ಪ್ರಿಫರ್ ಮಾಡ್ತಾರೆ ಅಂತ. ಅದನ್ನು ಬಿಟ್ಟು ನನಗೆ ಹೇಳಬೇಕು ಅಂದರೆ ದೇರ್ ಆರ್ ಮೆನಿ ಸನ್ಸ್ಕ್ರೀನ್ ಅರೌಂಡ್, ಬಟ್ ಡಮಾಕೋ ಸನ್ಸ್ಕ್ರೀನ್ ನನಗೆ ತುಂಬ ಇಷ್ಟ ಆಗುತ್ತೆ. ಐ ಹ್ಯಾವ್ ಯೂಸ್ಡ್ ಇಟ್ ಕಪಲ್ ಆಫ್ ಟೈಮ್. ಅದು ಬಿಟ್ಟರೆ ಫೋಟೋ ಸ್ಟೇಬಲ್, ಫೋಟೋ ಬ್ಯಾನ್ ಅಂತ ಬರುತ್ತೆ. ದೋಸ್ ಆರ್ ವೆರಿ ಗುಡ್. ಕೆಲವೊಮ್ಮೆ ನೀವು ನಿಮ್ಮ ಡರ್ಮಟಾಲಜಿಸ್ಟ್ನ ಕೇಳೋದು ಒಳ್ಳೇದು ಅನಿಸುತ್ತೆ. ಸೊ ಇಲ್ಲಿ ನಾನು ನಾರ್ಮಲಾಗಿ ನಾನು ಯೂಸ್ ಮಾಡುವಂತಹ ಸ್ಕಿನ್ ಕೇರ್ ಆದಮೇಲೆ ಐ ಹ್ಯಾವ್ ಯೂಸ್ಡ್ ಸ್ವಿಸ್ ಬ್ಯೂಟಿ ಗ್ಲೋ ಅಪ್ ಪ್ರೈಮರ್. ಅದಾದಮೇಲೆ ಐ ಹ್ಯಾವ್ ಯೂಸ್ಡ್ ಕನ್ಸೀಲರ್ ಫ್ರಮ್ ಎಲ್ಫ್. ನಾನು ಒಂದು ಶೇಡ್ ಡಾರ್ಕ್ ಕನ್ಸೀಲರ್ನ ಯೂಸ್ ಮಾಡ್ತೀನಿ ಟು ಹೈಟ್ ಮೈ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಮೈ ಏನಂತಾರೆ ಪಿಗ್ಮೆಂಟೇಷನ್ಸ್ ಅಂತ ಹೇಳೋಕ್ಕಾಗಲ್ಲ, ಲೈಟ್ ಪಿಂಪಲ್ ಮಾರ್ಕ್ಸ್ ಏನಾಗಿರುತ್ತೆ ಯೂಶಲಿ ಡ್ಯೂರಿಂಗ್ ಮೈ PMS, ಅದನ್ನು ನಾನು ಹೈಡ್ ಮಾಡಲಿಕ್ಕೆ ಐ ಯೂಸ್ a darker shade of concealer. ಅದಾದಮೇಲೆ ಐ ಆಮ್ ಯೂಸಿಂಗ್ ಕೆ ಬ್ಯೂಟಿ ಅವರ ಫೌಂಡೇಶನ್ ವಿಚ್ ಇಸ್ ವೆರಿ ಹೈಡ್ರೇಟಿಂಗ್ ಆ್ಯಂಡ್ ವೆರಿ ಸೂದಿಂಗ್. ನಾನು ತುಂಬ ಫೌಂಡೇಶನ್ಸ್ ಯೂಸ್ ಮಾಡಿದ್ದೀನಿ, ಮ್ಯಾಕ್, ಹುಡಾ ಹಾಗೆ, ಬಟ್ ದಿಸ್ ಈಸ್ ವೆರಿ ಲೈಟ್ ವೇಟ್. ನನಗೆ ತುಂಬ ಇಷ್ಟ ಆಗಿದೆ. ಈ ನಡುವೆ ನಾನು ಯೂಸ್ ಮಾಡ್ತಿರುವಂತಹ ಫೌಂಡೇಶನ್ ಇದಾಗಿದೆ ಕೆ ಬ್ಯೂಟಿ. ಬಿಕಾಸ್ ದೋಸ್ ಇಟ್ ಇಸ್ ಅಂದರೆ ಹೇಗೆ ಹೇಳ್ಬೋದು ಅಂದರೆ ಡೈಲಿ ಯೂಸ್ ಫೌಂಡೇಶನ್ ಅಂತ ಇರ್ಬೋದು, ಲಾಂಗ್ ಲಾಸ್ಟಿಂಗ್ ಕೂಡ. ಬಿಕಾಸ್ ತುಂಬ ಚೆನ್ನಾಗಿದೆ ಫಾರ್ಮುಲೇಷನ್. ಆ್ಯಂಡ್ ನಾನು ಯೂಶ್ವಲಿ ನನ್ನ ಹ್ಯಾಂಡ್ಸ್ನೇ ಯೂಸ್ ಮಾಡ್ತೀನಿ. ನಾನು ಯಾವುದೇ ಸ್ಪಾಂಜ್ ಆಗಲಿ ಏನೂ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಅದೊಂಥರ ನೀಟಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅದೇನೋ ಹ್ಯಾಂಡ್ಸ್ ಯೂಸ್ ಮಾಡಿ ಅಭ್ಯಾಸ ಆಗೋಗ್ಬಿಡಿದೆ. ಐ ಹ್ಯಾವ್ ಯೂಸ್ಡ್ ಸ್ಪಾಂಜ್ ಬ್ರಷಸ್ ಬಟ್ ಐ ಫೀಲ್ ಹ್ಯಾಂಡ್ಸ್ ಆರ್ ಬೆಟರ್ ದೆನ್ ಎನಿಥಿಂಗ್ ಎಲ್ಸ್ ಅಂತ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು ಎಲ್ಫ್ನ ಇನ್ನೊಂದು ಕನ್ಸೀಲರ್ ಫಾರ್ ಹೈಲೈಟಿಂಗ್ ಮೈ ಸ್ಪಾಟ್ಸ್, ಲೈಕ್ ಅಂಡರ್ ಐಸ್ನಲ್ಲಿ ಸ್ವಲ್ಪ ಹೈಲೈಟಿಂಗ್ ಕೊಡಲಿಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಗಿವ್ ಅ ಅಪ್ಲಿಫ್ಟೆಡ್ ಶೇಪ್ ಫಾರ್ ದ ಫೇಸ್. ಸೊ ಮೇಕಪ್ಪಿಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಎನಿಥಿಂಗ್ ಕ್ಯಾನ್ ಬಿ ಯೂಸ್ಡ್ ಫಸ್ಟ್ ಆರ್ ದಿ ಸೆಕೆಂಡ್. ಹಾಗೆ ನಾನಿಲ್ಲಿ ನನ್ನ ಕ್ರೀಮ್ ಬ್ಲಷ್ ಆದಂಥದ್ದು ಲವ್ ಅರ್ಥನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಕ್ರೀಮ್ ಬ್ಲಷ್ ಆಗಿ ನಂತರ ಅದನ್ನು ಪೌಡರ್ ಬ್ಲಷ್ನಲ್ಲಿ ನಾನು ಪ್ಯಾಕ್ ಮಾಡ್ತೀನಿ. ಇಲ್ಲಿ ನಾನು ಮೇಬ್ಲಿನ್ನ ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಟು ಕಂಪ್ಲೀಟ್ ಮೈ ಲುಕ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲೂಸ್ ಪೌಡರ್ ಅಂತ ಹೇಳ್ಬೋದು. ಸ್ವಲ್ಪನೇ ಸಾಕು, ಇಟ್ ಕವರ್ಸ್ ಇಟ್ ಆಲ್ ಯೋರ್ ಫೇಸ್ ಅಂತ. ನೆಕ್ಸ್ಟ್ ನಾನು ಐಬ್ರೋಸ್ ಫಿಲ್ ಮಾಡ್ತಾಯಿದ್ದೀನಿ. ಐ ಆಮ್ ಯೂಸಿಂಗ್ ಇಟ್ ಫ್ರಮ್ ಬ್ಲೂ ಹೆವೆನ್ ವಿಚ್ ಇಸ್ ವೆರಿ ಗುಡ್. ನನಗೆ ಪೆನ್ಸಿಲ್ನಲ್ಲಿ ಐಬ್ರೋ ಫಿಲ್ ಮಾಡಲಿಕ್ಕೆ ಗೊತ್ತಾಗಲ್ಲ ಐಬ್ರೋ ಎನ್ಹಾನ್ಸರಲ್ಲಿ, ಆ್ಯಂಡ್ ಇದೊಂಥರ ಈಸಿ ಆಗುತ್ತೆ. ಆ್ಯಂಡ್ ಇವಾಗ ಮೇಬ್ಲಿನ್ನವರು ಹೊಸದಾಗಿ ಬಿಟ್ಟಿದ್ದಾರೆ, ಐ ವಾಂಟ್ ಟು ಟ್ರೈ ಇಟ್. ದೆನ್ ಐ ಆಮ್ ಯೂಸಿಂಗ್ ಮೈ ಲಿಪ್ ಲೈನರ್ ಫ್ರಮ್ ಸ್ವಿಸ್ ಬ್ಯೂಟಿ. ಲಿಪ್ ಲೈನರ್ಸ್ ಆರ್ ವೆರಿ ಗುಡ್ ಫ್ರಮ್ ಸ್ವಿಸ್ ಬ್ಯೂಟಿ, ಸುಮ್ಮನೆ ಹೇಳೋದಲ್ಲ. ಇಟ್ ಈಸ್ ಅಫೋರ್ಡಬಲ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಯು ಹ್ಯಾವ್ ಡಿಫ್ರೆಂಟ್ ಕಲರ್ಸ್ ಇನ್ ಇಟ್. ಸೊ ನಂತರ ಐ ಹ್ಯಾವ್ ಯೂಸ್ಡ್ ಮೈ ರೆಗ್ಯುಲರ್ ಲಿಪ್ಸ್ಟಿಕ್. ಅದಾದಮೇಲೆ ಹೈಲೈಟರ್. ಎವ್ರಿಥಿಂಗ್ will be mentioned on the caption, so please check out the captions for product details and their links. ನೀವು ಯೂಸ್ ಮಾಡ್ಬೋದು. ಈಗ ನಾನು ಮತ್ತೆ ಸೊ ಲೈಫಲ್ಲಿ ಎಲ್ಲರಿಗೂ ಒಂದು ಅಚೀವ್ಮೆಂಟ್ ಅಂತ ಇರುತ್ತೆ. ನಾನು ಯೂಶ್ವಲಿ ನನ್ನ ಲೈಫಲ್ಲಿ ನಾನು ತುಂಬಾ ಏನು ಹೇಳ್ತಾರೆ ಆನ್ ಗೋಯಿಂಗ್ ಗರ್ಲ್. ಕಾಲೇಜ್ ಲೈಫಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಮೈ ಕಲ್ಚರಲ್ ಆ್ಯಂಡ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ, ಆ್ಯಂಡ್ ಎಜುಕೇಷನಲ್ಲೂ ಕೂಡ. ಬಟ್ ಬೀಯಿಂಗ್ ಅ ಬ್ಯಾಕ್ ಬೆಂಚರ್, ಐ ಯೂಸ್ ಟು ಲವ್ ಸಿಟ್ಟಿಂಗ್ ಅಟ್ ಬ್ಯಾಕ್ ಆ್ಯಂಡ್ ಡೂಯಿಂಗ್ ನಾಟಿ ಥಿಂಗ್ಸ್ ಅಟ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಆಲ್ಸೋ. ಬಟ್ ನನ್ನ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅಂತಹ ಒಂದು ಡಾನ್ಸ್ನ ಜಡ್ಜ್ ಮಾಡೋ ಅವಕಾಶ ನನಗೆ ಇವಾಗ ಸಿಕ್ಕಿದೆ, ಅದು ನಾನು ಓದಿರುವಂಥ ಕಾಲೇಜ್ನಲ್ಲೇ. ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಐ ಆಮ್ ಫುಲ್ ಆಫ್ ಮೈ ಹಾರ್ಟ್. ಈ ಥರ ಒಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ಐ ಡೋಂಟ್ ನೋ ಹೌ ಟು
ಬಿ ಥ್ಯಾಂಕ್ಫುಲ್ ಟು ಮೈ ಕಾಲೇಜ್ ಸ್ಟಾಫ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ನನ್ನ ಕರೆದಿದ್ದಕ್ಕೆ ಆ್ಯಂಡ್ ಆಲ್ ದ ಕೋಆರ್ಡಿನೇಟರ್ಸ್ ಹೂ ಕೋಆರ್ಡಿನೇಟೆಡ್ ಮೀ ಆ್ಯಂಡ್ ಹ್ಯಾಡ್ ಮೀ ಆನ್ ದ ಶೋ. ಜಸ್ಟ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಒಬ್ರಿಗಿಂತ ಒಬ್ಬರು ತುಂಬಾ ಚೆಂದ ಪರ್ಫಾಮ್ ಮಾಡಿದ್ರು. ಈಗಿನ ಮಕ್ಕಳಂತೂ ಲೈಕ್ ದೇ ಆರ್ ಜೆನ್ಝೀಸ್ ವಿತ್ ಮಿಲಿಯನ್ಸ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್. ದ ಸ್ಟೋರಿ ನರೇಷನ್, ಡಾನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಫ್ಯಾಷನ್ ಶೋ, ದ ಲೈವ್ ಬ್ಯಾಂಡ್ ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ವಾಸ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಎಷ್ಟು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಒಂದು ಫೆಸ್ಟ್ಗೆ ಮಾಡಲಿಕ್ಕೆ. ಸೊ ಇಲ್ಲಿ ನಾನು ರೆಡಿ ಆಗಿದ್ದೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ನಾನು ತುಂಬ ಬೇಗ ಎದ್ದು ರೆಡಿಯಾಗಿದ್ದೀನಿ ಬಿಕಾಸ್ ದ ಇವೆಂಟ್ ವಾಸ್ ಇನ್ ವೈಟ್ ಫೀಲ್ಡ್, ನನ್ನ ಮನೆಯಿಂದ ತುಂಬ ದೂರ. ಸೊ ಹಾಗಾಗಿ ನಾನು ತುಂಬ ಬೇಗನೆ ಎದ್ದು ರೆಡಿ ಆಗ್ತಾಯಿದ್ದೆ. ಸೊ ಐ ವಾಂಟೆಡ್ ಟು ಕೀಪ್ ಅ ವೆರಿ ಫಾರ್ಮಲ್ ಲುಕ್. ಸೊ ನಾನೊಂದು ಸ್ಯಾಟಿನ್ ಶರ್ಟ್ ಹಾಗೆ ವೈಟ್ ಫಾರ್ಮಲ್ ಪ್ಯಾಂಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಐ ವೆಂಟ್ ವಿತ್ ಗೋಲ್ಡ್ ಸ್ಟಡ್ಸ್. ಹಾಗೆ ನನ್ನ ಬೇಸಿಕ್ ಇಯರಿಂಗ್ಸ್ ಆ್ಯಂಡ್ ಮೈ ಮೈಕಲ್ ಕಾಸ್ ವಾಚ್ ಆ್ಯಂಡ್ ಅ ಬ್ರೇಸ್ಲೆಟ್ ಅಷ್ಟೇ. ಸೊ ದಿಸ್ ವಾಸ್ ಮೈ ಔಟ್ಫಿಟ್ ಫಾರ್ ದ ಡೇ ಆ್ಯಂಡ್ ಐ ವಾಸ್ ಕ್ಯಾರಿಂಗ್ ಮೈ ಬ್ಯಾಗ್ ಫ್ರಮ್ MK. ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಬಿಕಾಸ್ ದಿಸ್ ಈಸ್ ಇನ್ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮೂಡಲ್ಲ. ಸೊ ಹಾಗಾಗಿ ಕಾಣಿಸ್ತಾ ಇಲ್ಲ. Don't mind, I'll post it on Instagram. You can watch it and you can go check my mini vlog also on Instagram. ಸೊ ಇಲ್ಲಿಂದ ನನಗೆ ಕ್ಯಾಬ್ ಫೆಸಿಲಿಟಿ ಕೂಡ ಮಾಡಿದರು ಪಾಪ. ಸೊ ಹಾಗಾಗಿ ಅವರ ಕಳಿಸಿದಂತಹ ಕ್ಯಾಬ್ನಲ್ಲೇ ಹತ್ತಿ ನಾನು ವೈಟ್ ಫೀಲ್ಡ್ ಕಡೆಗೆ ಹೊರಟೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ದ ಫಂಕ್ಷನ್ ವಾಸ್ ಸೋ ವೆಲ್ ಆರ್ಗನೈಸ್ಡ್. ಆ್ಯಂಡ್ ಹೇಳಬೇಕು ಅಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಟ್ಯಾಲೆಂಟ್ ತೋರಿಸಿದ್ರು ಅಂದರೆ ಆ ಮಲ್ಲಗಂಬ ಇರಬಹುದು, ನಮ್ಮ ಒಂದು ರಾಜ್ಯದ ಕಲೆಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ವೀರಗಾಸೆ ಮಾಡಿದರು, ಪೂಜಾ ಕುಣಿತ, ಪ್ರತಿಯೊಂದೂ ಯುನೀಕಾಗಿ ಮಾಡಿದ್ರು. ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ದೇರ್ ಕೈಂಡ್ ಆಫ್ ಟ್ಯಾಲೆಂಟ್ ಟು ಶೋ ಆನ್ ದ ಸ್ಟೇಜ್. ಆ್ಯಂಡ್ ಮಲ್ಲಗಂಬದಲ್ಲಿ ಹುಡುಗಿಯರು ಮಾಡಿದ್ದು ನನಗೆ ತುಂಬಾ ಆಶ್ಚರ್ಯ ಆಯಿತು. ದೇ ವಾಸ್ ಸೋ ಟ್ಯಾಲೆಂಟೆಡ್. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಯಾವತ್ತಿದ್ರೂ ಮಕ್ಕಳಿಗೆ ಅವ್ರು ಇಷ್ಟಪಟ್ಟಿದ್ದನ್ನ ಮಾಡೋಕ್ಕೆ ಬಿಡೋದು ಎಲ್ಲ ಪ್ಯಾರೆಂಟ್ಸ್ನ ಕರ್ತವ್ಯ. ಆ್ಯಂಡ್ ಇಲ್ಲಿ ನೋಡಿದ್ಮೇಲೆ ಅನಿಸ್ತು ಅವ್ರ ಪ್ಯಾರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ. ಬಿಕಾಸ್ ಆಲ್ ದ ಪ್ಯಾರೆಂಟ್ಸ್ ವೆರ್ ದೇರ್. ನನ್ನ ಜಡ್ಜಸ್ ಆದಂತಹ ಪಲ್ಲವಿ ಮ್ಯಾಮ್, ಕಾರ್ತಿಕ್ ಸರ್ ಆ್ಯಂಡ್ ಪ್ರಣತಿ ವೆರ್ ವೆರಿ ಹೆಲ್ಪ್ಫುಲ್. ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡೋದು, ಏನು ಮಾಡೋದು ಅಂತ. ಬಿಕಾಸ್ ಎವ್ರಿ ಒನ್ ವೆರ್ ಡೂಯಿಂಗ್ ಸೋ ಗ್ರೇಟ್ ಜಾಬ್. ಸಿಂಗಿಂಗ್ ಆಗಿರ್ಬೋದು. ಆ್ಯಂಡ್ ನಮ್ಮ ಅಪ್ಪು ಸರಿಗೆ ಒಂದು ಟ್ರಿಬ್ಯೂಟ್ ಕೂಡ ಕೊಟ್ಟರು. ಸೊ ಅವರ ಒಂದು ನಿಲುವು ಏನಿತ್ತಲ್ಲ, ದಟ್ ಈಸ್ ಗ್ರೇಟ್. ಆ್ಯಂಡ್ ಈಗ ಓಣಮ್ ಬರ್ತಾಯಿದೆ. ಓಣಮ್ ಅಂದಮೇಲೆ ಕೇರಳ ಅವರ ಕಲ್ಚರ್ನ ತೋರಿಸ್ತಲೇ ಇರೋಕ್ಕಾಗತ್ತಾ. ಅವ್ರ ಕಲ್ಚರ್ ಕೂಡ ಫ್ಯಾಷನ್ ಶೋ ತೋರಿಸಿದ್ರು. ಯಾರ್ಯಾರೆಲ್ಲ ಓಣಮ್ ಸದ್ಯಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ, ಬೇಗ ಬೇಗ ನಿಮ್ಮ ಮಲಯಾಳಿ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿ, ಪ್ಲೀಸ್ ಗೆಟ್ ರೆಡಿ ವಿತ್ ಓಣಮ್ ಸದ್ಯ, ವಿ ಗೋಣ ವಿಸಿಟ್ ಯು ಅಂತ. ಸೊ ದಿಸ್ ವಾಸ್ ಮೋಸ್ಟ್ ಯುನೀಕ್ ಥಿಂಗ್, ಶೋಯಿಂಗ್ ದೇರ್ ಕಲ್ಚರ್ ಇನ್ ಅ ಡಿಫ್ರೆಂಟ್ ವೇ, ಇನ್ ಅ ಮಾಡರ್ನೈಸ್ಡ್ ವೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದರು ಫಾರ್ ದ ಫ್ಯಾಷನ್ ಶೋ. ಅದನ್ನು ಡ್ಯಾನ್ಸ್ ಮೂಲಕ ತೋರಿಸೋದು ಬೇರೆ, ಫ್ಯಾಷನ್ ಶೋ ಮೂಲಕ ತೋರಿಸೋದು, ಪ್ರಿಡಿಕ್ಟ್ ಮಾಡೋದು, ಇಟ್ಸ್ ಡಿಫ್ರೆಂಟ್. ಆ್ಯಂಡ್ ದಿಸ್ ವಾಸ್ ಅ ನೈಸ್ ಎಪಿಕ್ ಸ್ಟೋರಿ ಆಫ್ ಭಕ್ತ ಪ್ರಹ್ಲಾದ ಆ್ಯಂಡ್ ಹಿರಣ್ಯಕಶಿಪು. ತುಂಬ ಚೆನ್ನಾಗಿ ನರೇಟ್ ಮಾಡಿದರು ಸ್ಟೋರಿ. ಅಂದರೆ ಡಾನ್ಸ್ ಮಾಡ್ತಾ ಪ್ರತಿಯೊಂದೂ ತುಂಬ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ದೇರ್ ಎಕ್ಸ್ಪ್ರೆಷನ್ಸ್, ಮೂಮೆಂಟ್ಸ್ ವರ್ ವೆರಿ ಗುಡ್. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ನನಗಿಂತ ನಮ್ಮ ಜಡ್ಜಸ್ ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು, ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡೋದು ಏನು ಅಂತ. ಬಿಕಾಸ್ ಅವರ ಕಾಸ್ಟ್ಯೂಮ್ಸ್ ಮೇಲೆ ನಮಗೆ ಮಾರ್ಕ್ಸ್ ಕೊಡಬೇಕಾಗಿತ್ತು. ಅವರ ಎಕ್ಸ್ಪ್ರೆಷನ್, ಸ್ಟೋರಿ ನರೇಷನ್ ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿತ್ತು. ನಮ್ಮ ನಡೆಯಾದಂಥ ವೀರಗಾಸೆ, ಪೂಜಾ ಕುಣಿತ ಪ್ರತಿಯೊಂದೂ ಮಾಡಿದ್ರು. ಈ ಒಂದು ಕಲ್ಚರ್ನ ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ ಮಕ್ಕಳು, ದ್ಯಾಟ್ ಎವ್ರಿ ಒನ್ ಶುಡ್ ನೋ ದ್ಯಾಟ್ ದಿಸ್ ಈಸ್ ಲೈಕ್ ನಮ್ಮ ಜನಪದ ಅನ್ನೋದು ನಮ್ಮ ಕರ್ನಾಟಕದ ಸ್ವತ್ತು ಅನ್ನೋದನ್ನು ಅವರು ತುಂಬ ಹೆಮ್ಮೆಯಿಂದ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಆಯಿತು.
ಇದಾಗಿತ್ತು ನನ್ನ ಒಂದು ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಪ್ಲೀಸ್ ವೇಟ್ ಫಾರ್ ಮೈ ಅಪ್ಕಮಿಂಗ್ ವ್ಲಾಗ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.